ಒಂದು ಲಿಪಿ ಇದೆ. ಈ ಲಿಪಿ ನಮ್ಮದು ಪ್ರಾಚ್ಯ ವಸ್ತುಗಳ ಅಧಿಕಾರಕ್ಕೆ ನಾವು ಕಳಿಸಿದ್ದೀವಿ. ಇದನ್ನು ಅವರು 12ನೇ ಶತಮಾನದಲ್ಲಿರ್ತಕ್ಕಂಥ ಒಂದು ಲಿಪಿ ಅಂತಕ್ಕಂಥ ನಮ್ಮ ಊಹೆಯನ್ನು ಕೊಟ್ಟಿದ್ದಾರೆ. ಆ ಲಿಪಿ ಸಂಗ್ರಹ ನಮ್ಮಲ್ಲಿ ಅದೇ ಇದೆ. ಅದಾದ ನಂತರ ಅದೇನು ಕಂಪನಾಳ ಹೋಗಿ ಈ ಒಂದು ಉದ್ಭವ ಮೂರ್ತಿ ಏನಾಯ್ತಲ್ಲ, ಅಲ್ಲಿಂದ ಕಂಪನಾಳ ಹೋಗಿ ಶಿಶುವಿನ ಹಾಲ ದೀಶೆ ಆಗೋ ಆತ. ಶಿಶುವಿನ ಹಾಳ ದೀಶೆ ಅಂತ ಯಾರಪ್ಪ ಅಂತಾರೆ, ಪರಮೇಶ್ವರನ ವಾಹನವಾಗಿರ್ತಕ್ಕಂಥ ನಂದಿ. ಆ ನಂದಿಯೇ ಈ ಒಂದು ವಾಹನ, ಅದಕ್ಕೆ ಇವ ದೀಶಾದ ಅಂತಕ್ಕಂಥ ಒಂದು ಉಲ್ಲೇಖವನ್ನು ಅವರು ಹಿಂದೆ ರಾಜ್ಯ ವಸ್ತು ಅಧಿಕಾರಿಗಳು ಕೊಟ್ಟರು. ಆನಂತರ ಹಿಂದಿನ ನಮ್ಮ ಹಿರಿಯರು ಹೇಳ್ಕೊಂತ ಅವರು ಬಂದಿದ್ದಾರೆ. ಆ ಒಂದು ಸಂಪ್ರದಾಯವನ್ನು ಇವತ್ತಿನಲ್ಲೂ ಸಹ ನಾವು ಯಾವುದೇ ಬಂದರೂ ಸಹಿತ ಒಂದು ಶರೀಫರ ಒಂದು ವಾಣಿ ಒಳಗಾಗಲಿ ಅಥವಾ ನಮ್ಮ ಗ್ರಾಮದ ಹಿರಿಯರ ಒಂದು ವಾಣಿಯಲ್ಲಿ ಈ ಥರದ ಒಂದು ಈ ನಮ್ಮ ಶಿಶುನಾಳಾಧೀಶ ಆರ್ದ ಅಂತಕ್ಕಂಥ ಒಂದು ಮಾತನ್ನು ನಾವು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ಕಂಪನಾಳ ಹೋಗಿ ಅಲ್ಲಿ ಎಲ್ಲ ಬಯಲು ಪ್ರದೇಶ ಆಯಿತು, ಇದು ಇಲ್ಲಿ ಬಂದು ಶಿಶುವಿನ ಹಾಳಾಧೀಶ ಆಯಿತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ಕೊಂಡಾಗ ಈ ಶಿಶುನಾಳಾಧೀಶ ಆದ. ಇವನಿಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಬಂದ. ಯಾರು ಬಂದ್ರಪ್ಪ ಅಂದ್ರೆ ಸಂತ ಶರೀಫ ಶಿವಗಳು ಬಂದರು. ಅವರು ಸುಮಾರು ಸಾವಿರಾರು ಪದಗಳ ಒಂದು ಮುಂಗಡದಲ್ಲಿ ಮುಂಬದಿಯಲ್ಲಿ ಹಿಂಬದಿಯಲ್ಲಿ ಶಿಶುನಾಳಾಧೀಶನ ಅಂಕಿತ ನಾಮವನ್ನು ಇಟ್ಕೊಂಡ್ರು ಅಂತಕ್ಕಂಥ ಒಂದು ಉಲ್ಲೇಖ ಈ ಒಂದು ನಮ್ಮ ಶಿಶುನಾಳಾಧೀಶನ ಒಂದು ಭಾಷೆಯಲ್ಲಿ ಬರ್ತಾ ಇದೆ.